ಉದಯೇ ಬ್ರಹ್ಮಸ್ವರೂಪೋಯಂ ಮಧ್ಯಾಹ್ನೇ ತು ಮಹೇಶ್ವರ ಸಂಧ್ಯಾಕಾಲೇ ಸ್ವಯಂ ವಿಷ್ಣು ತ್ರೈಮೂರ್ತಿರ್ ದಿವಾಕರ. ಫ್ರೆಂಡ್ಸ್, ಇದು ನಾವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನನ್ನು ನೋಡಿ, ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ನಮಸ್ಕರಿಸುತ್ತಾ ಹೇಳುವಂಥ ಶ್ಲೋಕ. ಅಂದರೆ ಉದಯೇ ಬ್ರಹ್ಮಸ್ವರೂಪೋಯಂ, ಉದಯಿಸುವಾಗ ಅವನು ಬ್ರಹ್ಮನ ಸ್ವರೂಪ. ಮಧ್ಯಾಹ್ನೇತು ಮಹೇಶ್ವರ, ಮಧ್ಯಾಹ್ನದಲ್ಲಿ ಮೇಲೆ ನತ್ತಿನಲ್ಲಿ ಸೂರ್ಯ ಬರ್ತಾನಲ್ಲಾಗ ಪರಶಿವನ ಸ್ವರೂಪ. ಸಂಧ್ಯಾಕಾಲೇ ಸ್ವಯಂ ವಿಷ್ಣು, ಸಂಧ್ಯಾಕಾಲ ಅಂದರೆ ಸಂಜೆನಲ್ಲಿ ಅದು ಮುಳುಗುವ ಸಮಯದಲ್ಲಿ ಅವನು ಸ್ವಯಂ ವಿಷ್ಣುವಿನ ಸ್ವರೂಪ. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರ ಪ್ರತಿರೂಪವೇ ನಮ್ಮ ಸೂರ್ಯನಾರಾಯಣ, ಸೂರ್ಯದೇವ ಅಂತ ಹೇಳಿ. ಸೂರ್ಯದೇವರು ಪ್ರತಿದಿನ ತನ್ನ 7 ಕುದುರೆಗಳ ರಥವನ್ನು ಏರಿ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾರೆ. ಪೂರ್ವ ದಿಕ್ಕಿನಲ್ಲಿ ಉದಯಿಸಿ ಪಶ್ಚಿಮ ದಿಕ್ಕಿನಡೆಗೆ ಸಾಗ್ತಾರೆ. ಅವರು ಉದಯಿಸುವ ಕಾರಣವೇ ಈ ಗಿಡ ಮರ ಪಶು ಪಕ್ಷಿ ಪ್ರಾಣಿಗಳ ಒಂದು ಉದ್ಧಾರಕ್ಕಾಗಿ. ಬೆಳಕಿಲ್ಲದೆ, ಸೂರ್ಯನ ಕಿರಣ ಇಲ್ಲದೆ ಯಾವ ಪ್ರಾಣಿ ಪಕ್ಷಿ ಗಿಡ ಮರಗಳು ಬದುಕಕ್ಕೆ ಸಾಧ್ಯ ಇಲ್ಲ. ಆರೋಗ್ಯಕ್ಕಾಗಿ ನಾವು ಬೇಡೋದು ಸೂರ್ಯದೇವನನ್ನು. ಯಾಕೆಂದರೆ ನಮಗೆ ಸೂರ್ಯನ ಕಿರಣಗಳಿಂದ ಬರುವಂತಹ ವಿಟಮಿನ್ ಡಿ ಇಲ್ಲದೆ ಇದ್ದರೆ ಯಾವ ಪ್ರಾಣಿ ಪಕ್ಷಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಮರ ಗಿಡಗಳು ಸಹ ಬದುಕಲ್ಲ. ಹಾಗಾಗಿ ನಾವು ಎಲ್ಲ ದೇವತೆಗಳಿಗಿಂತ ಮುಖ್ಯ ದೇವತೆಯಾಗಿ ನಾವು ಪೂಜಿಸೋದು ಸೂರ್ಯದೇವರನ್ನು. ಅಂತಹ ಸೂರ್ಯದೇವರು ಈ ದಿನ ತಮ್ಮ ದಿಕ್ಕನ್ನು ಬದಲಿಸುವ ದಿನ. ಅಂದರೆ ರಥಸಪ್ತಮಿಯ ಪುಣ್ಯಕಾಲ ಇದು. ನಿಮ್ಮೆಲ್ಲರಿಗೂ ಸಹ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ನವಗ್ರಹಗಳ ಒಡೆಯ ಸೂರ್ಯದೇವರು ತಮ್ಮ ಜೀವಿತಾವಧಿಯ ಪ್ರಯಾಣವನ್ನು ಪ್ರತಿ ರಾಶಿಯನ್ನು ಪ್ರವೇಶಿಸುವ ಮೂಲಕ ಮಾಡ್ತಾರೆ. ಅವರು ಒಂದೊಂದು ರಾಶಿಗೆ ಪ್ರವೇಶ ಮಾಡಿದಾಗಲೂ ಉಳಿದ ರಾಶಿಗಳಲ್ಲಿ ಬದಲಾವಣೆಗಳು, ಗುಣ ಸ್ವಭಾವಗಳು ಬದಲಾಗ್ತವೆ. ಅಂತಹ ಸಂದರ್ಭದಲ್ಲಿ ಆ ಬದಲಾವಣೆಗಳ ಪ್ರಭಾವ ಗಿಡ ಮರ ಪ್ರಾಣಿ ಪಕ್ಷಿ ಮನುಷ್ಯರ ಮೇಲೆ ಬೀಳುತ್ತೆ. ಸೂರ್ಯ ಎಲ್ಲ ರಾಶಿಗೂ ಪ್ರವೇಶಿಸುವಾಗ ಆಗುವ ಪರಿಣಾಮಕ್ಕೂ ಈ ರಥಸಪ್ತಮಿ ದಿನ ತನ್ನ ಪಥ ಬದಲಾಯಿಸುವ ಪರಿಣಾಮಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ಸಿಂಹ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದು ಇದು ಅತ್ಯಂತ ಶ್ರೇಷ್ಠವಾದ ಕಾಲ ಅಂತ ಹೇಳ್ತಾರೆ. ಹಾಗಾಗಿ ಈ ಸಮಯವನ್ನು ಅತಿ ಶ್ರೇಷ್ಠವಾಗಿ ಪೂಜಿಸ್ತಾರೆ. ಸ್ನೇಹಿತರೆ, ಸೂರ್ಯನ ಪೂಜೆ ಹೇಗಿರಬೇಕು ಅಂತ ಹೇಳ್ತೀನಿ. ಆ ಪೂಜೆಯನ್ನು ತೋರಿಸ್ಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ಪು ಮಾಡದೆ ನೋಡಿ ಫ್ರೆಂಡ್ಸ್. ಯಾಕಂದರೆ ಈ ರಥಸಪ್ತಮಿ ದಿನ ಮದುವೆಯಾಗದ ಹೆಣ್ಣು ಮಕ್ಕಳುಗಳು ತಮ್ಮ ಮಾಂಗಲ್ಯ ಭಾಗ್ಯಕ್ಕಾಗಿ ಒಂದು ಚಿಕ್ಕ ಪೂಜೆ ಮಾಡಬೇಕಾಗತ್ತೆ. ಆ ಚಿಕ್ಕ ಪೂಜೆ, ನಾನು ಹೇಳೋದು ಚಿಕ್ಕ ಪೂಜೆ, ಆದರೆ ಅದರ ಪರಿಣಾಮ 100% ಸಕ್ಸಸ್ಫುಲ್ ಆಗಿದೆ. ಎಷ್ಟೋ ಅನುಭವಗಳ ಸಿದ್ಧವಾಗಿ ಇದು ನಡೆದಿದೆ. ಹಾಗಾಗಿ ಆ ಇಂಪಾರ್ಟೆಂಟ್ ನಾನು ಪೂಜೆ ತೋರಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಹಾಗಾಗಿ ಸ್ಕಿಪ್ ಮಾಡಬೇಡಿ. ರಥಸಪ್ತಮಿಯ ದಿನ ಪೂಜೆ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ, ಸೂರ್ಯ ಹುಟ್ಟಲಿಕ್ಕೂ ಮುಂಚೆ ಎದ್ದೇಳಬೇಕು. ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮಡಿಯುಟ್ಟು ಅಂತ ಹೇಳಿದ್ರೆ ಶುದ್ಧವಾಗಿ ಸ್ನಾನವನ್ನು ಮಾಡಿ ಗೋಧಿ ಪಾಯಸವನ್ನು ಮಾಡಬೇಕು. ಸೂರ್ಯನಿಗೆ ಗೋಧಿ ಶ್ರೇಷ್ಠವಾದ ಧಾನ್ಯ. ಹಾಗಾಗಿ ಗೋಧಿ ಪಾಯಸವನ್ನು ಮಾಡಿ ಸೂರ್ಯನಿಗೆ ಮುಖ ಮಾಡಿ ನಿಂತು, ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ಧೂಪ ದೀಪಗಳಿಂದ ಪೂಜಿಸಿ ಗೋಧಿ ಪಾಯಸವನ್ನು ನೈವೇದ್ಯ ಮಾಡಿ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯವನ್ನು ಕೊಡುವಾಗ ಒಂದು ಶ್ಲೋಕ ಹೇಳ್ಕೊಡ್ತೀನಿ ಹೇಳಿ. ಸಪ್ತಮಿ ಸಹಿತೋ ದೇವ ಗೃಹಣಾರ್ಘ್ಯಂ ದಿವಾಕರ ಅನ್ನುವಂತಹ ಒಂದು ಶ್ಲೋಕವನ್ನು ಹೇಳಿ ಪೂಜಿಸಬೇಕು. ಅಲ್ಲಿಗೆ ಸೂರ್ಯನ ಪೂಜೆ ಮುಗೀತು. ಆದರೆ ಈ ದಿನ ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ಒಂದು ಸಣ್ಣ ಪೂಜೆ ಹೇಳ್ಕೊಡ್ತೀನಿ. ಈ ದಿನ ಮದುವೆಯಾಗದ ಹೆಣ್ಣು ಮಕ್ಕಳುಗಳು ಎಕ್ಕೆ ಗಿಡ ಗೊತ್ತಲ್ವ, ಅದರಲ್ಲೂ ಬಿಳಿ ಎಕ್ಕೆನೇ ಆಗಿರಬೇಕು. ಬಿಳಿ ಎಕ್ಕೆಗೆ ಒಂದು ಅರಿಶಿಣ ಕೊಂಬು, ಅದರಲ್ಲಿ 5 ಕಾಲಿರುವಂತಹ, ಅದು ಕೈ ಅಂತ ಹೇಳ್ತಾರೆ, ಕಾಲು ಅಂತ ಹೇಳ್ತಾರೆ, 5 ಕೈ ಇರುವಂತಹ ಅರಿಶಿಣ ಕೊಂಬನ್ನು ಒಂದು ಬಿಳಿ ದಾರದಲ್ಲಿ ಕಟ್ಟಬೇಕು. ಬಿಳಿ ದಾರದಲ್ಲಿ ಕಟ್ಟಿಬಿಟ್ಟು ಅದು ಒಂದು ಮಾಂಗಲ್ಯ ರೂಪವನ್ನು ಕೊಡಬೇಕು ಅದಕ್ಕೆ. ಈ ಅರಿಶಿಣ ದಾರಕ್ಕೆ, ಅಂದರೆ ಬಿಳಿ ದಾರವನ್ನು ಅರಿಶಿಣ ಮಾಡಬೇಕು. ಫುಲ್ಲು ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಅರಿಶಿಣ ತಗೊಂಡು ಎಲ್ಲ ದಾರ ಅರಿಶಿಣ ಎಲ್ಲದಕ್ಕೂ ಹಚ್ಚಬೇಕು. ಎಲ್ಲದಕ್ಕೂ ಅರಿಶಿಣ ಪುಡಿಯನ್ನು ಹಚ್ಚಿ ಕೊನೆಗೆ ಅದನ್ನು ದೇವರ ಮುಂದೆ ಇಟ್ಟು ಪೂಜಿಸಿ
ಎಕ್ಕೆ ಗಿಡದ ಹತ್ರ ಹೋಗಬೇಕು. ಅದು ಬಿಳಿ ಎಕ್ಕೆನೇ ಆಗಿರಬೇಕು. ಬಿಳಿ ಎಕ್ಕೆ ಗಿಡದ ಹತ್ರ ಹೋಗಿ ಆ ಎಕ್ಕೆ ಗಿಡಕ್ಕೆ ನೀರನ್ನು ಚಿಮುಕಿಸಿ, ಅಂದರೆ ನೀರು ಹಾಕಿ, ಅರಿಶಿಣ ಕುಂಕುಮವನ್ನು ಹಾಕಿ, ಹೂವನ್ನು ಮುಡಿಸಿ, 2 ವೀಳ್ಯದೆಲೆ, 2 ಅಡಿಕೆ, ಆ ಎಲೆ ಒಳಗಡೆ ಒಂದು ಕಾಯಿನ್ ದಕ್ಷಿಣೆ ಇಟ್ಬಿಟ್ಟು ಈ ಅರಿಶಿಣ ಕೊಂಬನ ಅದರಲ್ಲಿಟ್ಟು ಅಲ್ಲಿ ಪೂಜಿಸಬೇಕು. ದೀಪವನ್ನು ಬೆಳಗಿ, ಎಕ್ಕೆ ಗಿಡದ ಹತ್ರ ದೀಪವನ್ನು ಬೆಳಗಿಸಿ ಪೂಜಿಸಬೇಕು. ಪೂಜೆ ಮಾಡಿದ ಮೇಲೆ ಈ ಅರಿಶಿಣ ಕೊಂಬನ್ನು ತಮ್ಮ ಮನೋಭಿಷ್ಟದ ರೀತಿ ಯಾವ ರೀತಿ ಬರಬೇಕು ಅಂತ ಬೇಡಿಕೊಂಡು, ಆದಷ್ಟು ಬೇಗ ನನಗೆ ಮಾಂಗಲ್ಯ ಭಾಗ್ಯ ಕರುಣಿಸು ಅಂತೇಳಿ ಈ ಅರಿಶಿಣ ಕೊಂಬನ್ನು, ಅರಿಶಿಣ ದಾರವನ್ನು ಆ ಎಕ್ಕೆ ಗಿಡಕ್ಕೆ ಕಟ್ಟಬೇಕು. ಆ ಕಟ್ಟಿದಲ್ಲಿ ಅದು ರಥಸಪ್ತಮಿಯ ದಿನವೇ ಆಗಬೇಕು. ಕಟ್ಟಿದಲ್ಲಿ ಆ ಒಂದು ಯಾರು ಮದುವೆ ಆಗದ ಷೋಡಶಿಯರಿರ್ತಾರೆ ಅವರಿಗೆ ಮಾಂಗಲ್ಯ ಭಾಗ್ಯ ಆದಷ್ಟು ಬೇಗ ದೊರಕುತ್ತೆ ಎನ್ನುವ ನಂಬಿಕೆ ಇದೆ. ಇದು ರಥಸಪ್ತಮಿಯ ದಿನವೇ ಮಾಡಬೇಕಾಗಿರೋದ್ರಿಂದ ಆದಷ್ಟು ಬೇಗ ಈ ಪೂಜೆ ಮಾಡಿ ತಮ್ಮ ಮನೋಭಿಷ್ಟಗಳನ್ನು ನೆರವೇರಿಸಿಕೊಳ್ಳಿ. ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ, ಓಂ ವೇದಾಂತವೇ ಝೇಂಕಾರ ಆಧ್ಯಾತ್ಮಾಭಿಮಧುಸಾರ. ಹೇ ದಿನಕರ ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ, ನೀಗಿಸು ಬಾಳಿನ ಅಹಂ ಅಹಂ ಅಹಂ, ಮಾನಸ ಮಂದಿರ ತುಂಬ ಓಂಕಾರನಾದ ತಂದ. ಓಂ ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ, ಓಂ ವೇದಾಂತವೇ ಝೇಂಕಾರ ಆಧ್ಯಾತ್ಮಾಭಿಮಧುಸಾರ. ಕುದುರೆ ಏರಿ ಸೂರ್ಯ ಬಂದವನೇ, ನಿದಿರೆ ಹಾರೋ ಮದ್ದು ತಂದವನೇ, ಮುಂಜಾನೆ ಬೆಳಗ ಬೆಳ್ಳಕ್ಕಿ ಬಳಗ, ರಂಗೋಲಿ ಬಿಡಿಸಿ ಹಾಸೈತೆ ಸೆರಗ, ಒತ್ತಾರೆಯೊಳಗೂ ಹುಣ್ಣಿಮೆ ಬೆಳಕ, ಮುದ್ದಾದ ಹೂಗಳ ರೇಷಿಮೆ ಜಳಕ, ಲಾಲಿ 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 ಹೇ 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 ಹೇ, ಲಾಲಿ 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 ಹೋ 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 ಹೋ. ಕುದುರೆ ಏರಿ ಸೂರ್ಯ ಬಂದವನೇ, ನಿದಿರೆ ಹಾರೋ ಮದ್ದು ತಂದವನೇ, ಮುಂಜಾನೆ ಬೆಳಗ ಬೆಳ್ಳಕ್ಕಿ ಬಳಗ, ರಂಗೋಲೆ ಬಿಡಿಸಿ ಹಾಸೈತೆ ಸೆರಗ, ಒತ್ತಾರೆಯೊಳಗೂ ಹುಣ್ಣಿಮೆ ಬೆಳಕ, ಮುದ್ದಾದ ಹೂಗಳ ರೇಷಿಮೆ ಜಳಕ, ಲಾಲಿ 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 ಹೇ 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 ಹೇ, ಲಾಲಿ 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 ಹೋ 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 ಹೋ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ರಥಸಪ್ತಮಿಯ ಶುಭಾಶಯಗಳು. ಆ ಸೂರ್ಯದೇವ ನಿಮ್ಮೆಲ್ಲರ ಬಾಳಲ್ಲಿ ಬೆಳಕನ್ನು ತರಲಿ, ಸಂತೋಷವನ್ನು ತರಲಿ, ಆರೋಗ್ಯವನ್ನು ತರಲಿ. ಮೇನ್ ಇಂಪಾರ್ಟೆಂಟ್ ಸೂರ್ಯನ ನಾವು ಆರಾಧಿಸುವುದು, ಪ್ರಾರ್ಥಿಸುವುದು ಆರೋಗ್ಯಕ್ಕಾಗಿ ಫ್ರೆಂಡ್ಸ್. ಜೊತೆಗೆ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿದ್ದರೆ ಎಂಥ ರೋಗ ರುಜಿನಗಳಿದ್ರೂ ಅವು ಹೋಗ್ಬಿಡತ್ತೆ. ಅದ್ರ ಜೊತೆಗೆ ಸೂರ್ಯನಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡ್ರೆ ಖಂಡಿತ ನೆರವೇರಿಸ್ತಾನೆ ಅನ್ನುವ ಒಂದು ದೃಢವಾದ ನಂಬಿಕೆ ನನ್ನಲ್ಲಿದೆ. ನನ್ನ ಅನುಭವ ಕೂಡ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.